ಪ್ರತಿಯೊಬ್ಬರು ಅನುಭವಿಸುವಂತಹ ಸ್ಟ್ರೆಸ್, ಭಯ, ಆತಂಕ, ಟೆನ್ಷನ್ನು, ಗಾಬರಿ ಇದೆಲ್ಲ ಆ ಸಂದರ್ಭದಲ್ಲಿ ಮಾತ್ರ ಇದ್ದು ಹಾಗೆ ಬಿಟ್ಟು ಹೊರಟೋಗ್ಬಿಡುತ್ತೆ ಅಥವಾ ಮರ್ತೋಗ್ಬಿಡ್ತೀವಿ ಅಂತ ಅಂದ್ಕೊಂಡಿದ್ದೀರಾ? ಸ್ಟಾಪ್, ಯು ಆರ್ ರಾಂಗ್. ಯಾಕೆ ಅಂದರೆ ನೀವು ಅನುಭವಿಸೋ ಸ್ಟ್ರೆಸ್ಸು, ಪ್ರೆಷರು, ಏನೋ ಒಂದು ಒತ್ತಡದ ವಾತಾವರಣ, ಕೋಪ, ವಿಪರೀತ ಜವಾಬ್ದಾರಿ ಅನಿಸುವಂತಹ ಭಾರ ಅದೆಲ್ಲವೂ ನಿಮ್ಮ ಬಾಡಿಯಲ್ಲಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಎಸ್, ಇಟ್ ಡಸ್. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಮ್ ಟೈಮಲ್ಲಿ ಭಯ ಆದಾಗ ಹೊಟ್ಟೆಲಿ ಯಾಕಪ್ಪ ಗುಡುಗುಡು ಅನ್ನತ್ತೆ, ಅಥವಾ ಏನೋ ಯೂರಿನ್ ಪಾಸ್ ಮಾಡಬೇಕು ಅನ್ನೋ ಥರ ಪ್ರೆಷರ್ ಬಿಲ್ಡ್ ಆಗುತ್ತೆ, ಅಥವಾ ಯಾರ ಜೊತೆಗಾದರೂ ಜಗಳ ಆಡಿದ್ರೆ, ಬೇಜಾರಾದರೆ ತುಂಬ ದಿನಗಳಗಟ್ಟಲೆ ಏನೋ ತಲೆಯಲ್ಲಿ ಭಾರ ಅಥವಾ ದೇಹ ಏನೋ ಮರಗಡ್ದಂಗೆ ಆಗುತ್ತೆ, ಅಥವಾ ಯಾವುದಾದ್ರೂ ಶಾಕ್ ಆದರೆ ಮೈಕೈ ಎಲ್ಲ ಯಾಕಪ್ಪ ತಣ್ಣಗಾಗತ್ತೆ. ಆ ಇನ್ಸ್ಟೆಂಟಲ್ಲಿ ಬಾಡಿ ಕೊಡೋ ರಿಯಾಕ್ಷನ್ಗೆ ಒಂದಷ್ಟು ಸೈಂಟಿಫಿಕ್ ಎಕ್ಸ್ಪ್ಲೇಷನ್ಸ್ ಇದೆ. ಬಟ್ ಇಟ್ ಆಲ್ಸೋ ಸೇವ್ಸ್ ಆ್ಯಂಡ್ ಡೆಪಾಸಿಟ್ಸ್ ದಿಸ್ ಮೆಮರೀಸ್ ಅಂದರೆ ನಂಬ್ತೀರಾ? ಆ್ಯಂಡ್ ಎಸ್, ಇದನ್ನು ಅವಾಗವಾಗ ರಿಲೀಸ್ ಮಾಡದೇ ಇದ್ದರೆ ಮೈ ಗಾಡ್ ಕಾಯಿಲೆ ಖಂಡಿತ. ಇದ್ರ ಬಗ್ಗೆ, ಇದನ್ನು ರಿಲೀಸ್ ಮಾಡೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ವಿಸ್ತಾರವಾಗಿ ಹೇಳ್ಕೊಡ್ತೀನಿ, ಬನ್ನಿ. ನಮಸ್ಕಾರ ವೀಕ್ಷಕರೇ. ಎಸ್, ಇನ್ನೊಂದು ವಿಶೇಷವಾದ ಔಷಧರಹಿತ ಚಿಕಿತ್ಸೆ ಸಲಹೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಆಗಲೇ ಹೇಳಿದಾಗೆ ನಮ್ಮ ಪ್ರತಿ ನಕಾರಾತ್ಮಕ ಭಾವನೆಗಳು ಕೂಡ, ಎಕ್ಸ್ಪ್ರೆಷನ್ ಕೂಡ ನಮ್ಮ ಬಾಡಿಯಲ್ಲಿ ಬೇರೆ ಬೇರೆ ಕಡೆ ಡೆಪಾಸಿಟ್ ಆಗುತ್ತೆ. ಇವತ್ತು ಕೆಲವೊಂದನ್ನು ಹೇಳ್ಕೊಡ್ತೀನಿ. ಮುಂದಿನ ಸಂಚಿಕೆಗಳಲ್ಲಿ ಡೀಟೇಲ್ ಆಗಿ ಇನ್ನೂ ವಿಸ್ತಾರವಾಗಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ಬಟನ್ ಪ್ರೆಸ್ ಮಾಡಬೇಕು, ಥಮ್ಸ್ ಅಪ್ ಪ್ರೆಸ್ ಮಾಡಬೇಕು. ಆಗ ನೋಟಿಫಿಕೇಷನ್ ಬರುತ್ತೆ, ನೀವು ಕಲಿತಾ ಹೋಗ್ಬೋದು. ಎಸ್, ಮೊದಲನೇದಾಗಿ ನೀವು ತುಂಬ ಸ್ಟ್ರೆಸ್ಗೊಳಗಾದರೆ ಬಾಡಿಯಲ್ಲಿ ತುಂಬ ಕಡೆ ಅದು ಡೆಪಾಸಿಟ್ ಆಗುತ್ತೆ. ಬಟ್ ಯೂಶ್ವಲಿ ನಾವು ಹೀಗೆ ಮುಖ ಸೆಂಟ್ರಿಸಿದಾಗ ಉಬ್ಬು ಹೀಗೆ ಲಾಕ್ ಆಗುತ್ತೆ, ಗೊತ್ತಲ್ವಾ? ಸೊ ಆಬ್ವಿಯಸ್ಲಿ ರಿಲ್ಯಾಕ್ಸ್ ಆಗಿದ್ದಾಗ ರಿಲ್ಯಾಕ್ಸ್ ಮಾಡಿ, ರಿಲ್ಯಾಕ್ಸ್ ಮಾಡಿ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಇಲ್ಲಿ ನ್ಯಾಚುರಲಿ ಡೆಪಾಸಿಟ್ ಆಗುತ್ತೆ. ಸೊ ನಾವು ಅಟ್ಲೀಸ್ಟ್ ಬಚ್ಚಲ ಮನೆಗೆ ಹೋದಾಗ ಮುಖ ತೊಳ್ಕೊಬೇಕಾದ್ರಾಗಿರಬಹುದು, ಅಥವಾ ಮಲ್ಗೋಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದ ತಕ್ಷಣ ಬೆಡ್ ಮೇಲೆ ಸ್ವಲ್ಪ ಹೊತ್ತು 2 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ. ಕಳೆದ ಸಂಚಿಕೆಗಳಲ್ಲಿ ಎದ್ದ ತಕ್ಷಣ ಕೆಲವು ಅಫರ್ಮೇಷನ್ಸ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಅದನ್ನು ಮಾಡಿದ್ಮೇಲೆ ನಿಧಾನವಾಗಿ ಜೆಂಟಲ್ ಮಸಾಜ್ ಮಾಡ್ತಾ, ನಾನು ಏನೇನು ಉಬ್ಬಿನ ಮೇಲೆ ಭಾಗದಲ್ಲಿ ಸ್ಟ್ರೆಸ್ಸನ್ನು ಅಕ್ಯುಮುಲೇಟ್ ಮಾಡಿದ್ನೋ ಅದನ್ನೆಲ್ಲ ನಿಧಾನವಾಗಿ ರಿಲೀಸ್ ಮಾಡ್ತಾಯಿದ್ದೀನಿ. ಐ ಆಮ್ ಲೆಟಿಂಗ್ ಗೋ ಆಫ್ ದ್ಯಾಟ್ ಅಂತ ಅಂದ್ಕೊಳ್ತಾ ಒಂದು 2 ನಿಮಿಷ ಪ್ರೀತಿಯಿಂದ ಮಸಾಜ್ ಮಾಡ್ಕೊಳ್ಳಿ. ಓಕೆ. ಆ್ಯಂಡ್ ಕೆಲವೊಂದು ಇಮೋಷ್ನಲ್ ಬ್ಲಾಕೇಜಸ್ ಅದು ಕೂಡ ದೇಹದ ಬೇರೆ ಬೇರೆ ಭಾಗದಲ್ಲಿರುತ್ತೆ. ಅಂದರೆ ಭಾವನಾತ್ಮಕ ಒತ್ತಡಗಳು, ಬಿಟ್ಕೊಡೋಕ್ಕಾಗದೇ ಇರೋದು, ಅದು ಹೇಗೆ, ಅದು ಸಾಧ್ಯ ಆಗಲ್ಲ ಅಂದಾಗ ಏನಾಗುತ್ತೆ ಅಂತ ಹಲ್ಲು ಕಡಿತೀವಿ ಅಲ್ವಾ? ಎಸ್, ಎಷ್ಟೋ ಸತಿ ನಮ್ಮ ಬಾಡಿನೇ ಹೇಳುತ್ತೆ ಎಲ್ಲಿ ತುಂಬ್ಕೋತಾ ಇದ್ದೀನಿ ಅದನ್ನು ಅಂತ. ಸೊ ಇಲ್ಲಿ ಈ ಜಾ ಲಾಕ್ ಇದೆಯಲ್ಲ, ಅಲ್ಲಿ ಕೂತ್ಕೊಳ್ಳುತ್ತೆ. ಸೊ ನಿಧಾನವಾಗಿ ಕೈಯಲ್ಲಿ ಎರಡೂ ಕಡೆ ಮಸಾಜ್ ಮಾಡ್ಬೋದು. ನಿಧಾನವಾಗಿ ಜಂಟಲಾಗಿ ಮಸಾಜ್ ಮಾಡ್ತಾ ಭಾವನಾತ್ಮಕವಾಗಿ ಈಗ ಬಿಟ್ಕೊಡೋಕ್ಕಾಗದೇ ಇರೋದು ಆ ವಿಪರೀತ ಆಕ್ರೋಶ, ಕೋಪ, ಆ ಬ್ಲಾಕೇಜ್ನ ರಿಲೀಸ್ ಮಾಡ್ತಾ ಇದ್ದೀನಿ. ಯಾರಾದರೂ ನೆನಪಾದರೆ ಅವ್ರನ್ನೂ ಕ್ಷಮಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡು ರಿಲೀಸ್ ಮಾಡಿ. ಇನ್ನು ತುಂಬ ಜನಕ್ಕೆ, ಅದರಲ್ಲೂ ಈ ಕಾಲದಲ್ಲಿ ಓವರ್ ಬರ್ಡನ್ ರೆಸ್ಪಾನ್ಸಿಬಿಲಿಟಿ, ವಿಪರೀತ ಜವಾಬ್ದಾರಿ ತೊಗೊಂಡು ಓವರ್ ಬರ್ಡನ್ ಅನಿಸಿರುತ್ತೆ. ಸೊ ಜಂಟಲಾಗಿ ಭುಜಗಳನ್ನು ಎರಡೂ ಕೈಯಲ್ಲಿ ಈ ಥರ ಮಸಾಜ್ ಮಾಡ್ತಾ ಪ್ರೀತಿಯಿಂದ ಜೋರಾಗಿ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಇಲ್ಲೇನು ಅಂದರೆ ಮೈಂಡಿಂದನೇ ತುಂಬಿಕೊಂಡಿರೋ ಕಸನ ಮತ್ತು ಜಾಗೃತ ಮನಸ್ಸಿಂದನೇ ರಿಲೀಸ್ ಮಾಡೋ ಬ್ಯೂಟಿಫುಲ್ ಟ್ರಿಕ್. ಅಂದರೆ ನಮ್ಮ ಮೈಂಡಿಂದನೇ ಅಯ್ಯೋ ಇದು ಹಳೆ ಪೇಪರ್ ಬೇಡ ಬಿಸಾಕು, ಹಳೆ ಬಟ್ಟೆ ಆಯಿತು ಅಂತೆಲ್ಲ ಹಾಗೆ ಹೀಗೆ ಹಾಕ್ಬಿಟ್ಟಿರ್ತೀವಿ. ಆಮೇಲೆ ಮನೆ ಕ್ಲೀನ್ ಮಾಡಬೇಕು ಅಂತ ಜಾಗೃತವಾಗಿ ನಾವೇ ಕ್ಲೀನ್ ಮಾಡಲ್ವಾ? ಎಸ್, ಹೌದಾ ಇಲ್ವಾ? ಇಲ್ಲ ಅಂದರೆ ನಮ್ಮ ಮನಸ್ಸೇ ಏನೋ ಗಂಬು ವಾಸನೆ, ಏನೋ ಧೂಳು ನಮ್ಮ ಮನಸ್ಸೇ ಅನುಭವಿಸುತ್ತೆ.
ಕರೆಕ್ಟ್ ತಾನೆ? ಎಸ್, ಅದೇ ಥರನೇ. ಸೊ ಇರಲಿ, ಪರವಾಗಿಲ್ಲ, ನಾನು ಎಲ್ಲ ಜವಾಬ್ದಾರಿಯನ್ನು ಪ್ರೀತಿಯಿಂದ ನಿಭಾಯಿಸ್ತೀನಿ. ಬ್ರಹ್ಮಾಂಡ ನನಗೆ ಸಹಾಯ ಮಾಡುತ್ತೆ. ಬೇಕಾದ್ದನ್ನು ನಾನು ಬೇರೆಯವ್ರಿಗೂ ಸೂಕ್ತವಾಗಿ ಅಲೋಕೇಟ್ ಮಾಡ್ತೀನಿ. ನನಗೆ ನಾನು ಟೈಮ್ ತೊಗೊಳ್ತೀನಿ. ನಾನು ಮಾಡ್ತಾ ಇರೋದೇನು ಸ್ಟ್ರೆಸ್ಫುಲ್ ಅಲ್ಲ, ಇದೊಂದು ಬ್ಯೂಟಿಫುಲ್ ಅಡ್ವೆಂಚರು. ನಿಭಾಯಿಸ್ತೀನಿ, ಆಗತ್ತೆ, ನನ್ನ ಕೈಲಾದಷ್ಟು ಮಾಡ್ತೀನಿ, ಮಿಕ್ಕಿದ್ದಕ್ಕೆ ಪ್ರಕೃತಿ ಸಹಾಯ ಮಾಡುತ್ತೆ. ಈ ಕ್ಷಣದಲ್ಲಿ ನನ್ನನ್ನು ನಾನು ಆನಂದದಿಂದ ತೊಡಗಿಸ್ಕೊಳ್ತೀನಿ. ಈ ಥರ ರಿಲ್ಯಾಕ್ಸ್ಡ್ ಆಗಿರೋ ಮನೋಭಾವನೆಯನ್ನು ಮಾಡೋದು. ಆ್ಯಂಡ್ ಎಸ್, ನಾನು ನಿಮಗೊಂದು ಟೆಸ್ಟ್ ಕೊಡ್ತೀನಿ, ನೋಡೋಣ. ಇಷ್ಟು ವರ್ಷ ನನ್ನ ಫಾಲೋ ಮಾಡಿದ್ದೀರಾ, ಇಷ್ಟು ಸಾವಿರಾರು ವೀಡಿಯೋಸ್, ಅಟ್ಲೀಸ್ಟ್ ಒಂದು ಫ್ಯೂ ಹಂಡ್ರೆಡ್ಸ್ ಆದರೂ ನೋಡಿರ್ತೀರಾ. ಎದೆ ಸವೃತ್ತಾ ಏನು ಇಮೋಷನ್ಸ್ ರಿಲೀಸ್ ಮಾಡಬೇಕು ಹೇಳಿ ನೋಡೋಣ. ಎಸ್, ನಾನು ಖಂಡಿತ ಕಮೆಂಟ್ ಬಾಕ್ಸ್ ನೋಡ್ತೀನಿ, ತಪ್ಪಾಗಿದ್ದರೆ ಸಜೆಸ್ಟ್ ಕೂಡ ಮಾಡ್ತೀನಿ. ಎಸ್, ಇದೇ ರೀತಿಯಾಗಿ ಎಷ್ಟೋ ಜನ ನಕಾರಾತ್ಮಕ ಆಲೋಚನೆಗಳನ್ನು ತುಂಬಿಕೊಂಡು ಕ್ಲಾಗ್ ಆಗಿರೋದನ್ನು, ಎಷ್ಟೋ ನೆಗೆಟಿವ್ ಥಾಟ್ಸಿಂದ ಸಫರ್ ಆಗಿರ್ತಾರೆ. ನಮ್ಮ ಬ್ರೈನ್ ಜಿಮ್ ಅನ್ನೋ ವಿಶೇಷ ಕಾರ್ಯಕ್ರಮದ ಮೂಲಕ ಎಷ್ಟೋ ಸಾವಿರಾರು ಜನ ಅದರಿಂದ ಹೊರಗಡೆ ಬಂದಿದ್ದಾರೆ. ಅದರಲ್ಲಿ ಎಷ್ಟೋ ಸಾವಿರಾರು ಜನ ಒಪಿನಿಯನ್ ಕೂಡ ಕೊಟ್ಟಿದ್ದಾರೆ. ಒಂದೊಂದನ್ನೇ ನಾವು ವಿಡಿಯೋಗಳ ಮೂಲಕ ಕೂಡ ನೋಡೋಣ. 1ನೇ ತಾರೀಕು ಪ್ರತಿ ತಿಂಗಳು ಇದೊಂದು ಹೊಸ ಬ್ಯಾಚ್ ಥರ ಶುರುವಾಗುತ್ತೆ. ನೀವು ಕೂಡ ಜಾಯಿನ್ ಆಗಬಹುದು. ಅದರ ಡೀಟೇಲ್ಸ್ ಕಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನಲ್ಲಿದೆ. ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾನೇ ಇರುತ್ತೆ. ನೀವು ಯಾವುದನ್ನು ಬೇಕಾದರೂ ಆಯ್ಕೆ ಮಾಡಿ ನಿಮಗೆ ಸೂಕ್ತವಾದದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಔಷಧರಹಿತ ಚಿಕಿತ್ಸೆ ಸಲಹೆ ಮೂಲಕ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.